ಗುಬ್ಬಿ ಮ್ಯಾಲ ಬ್ರಹ್ಮಾಸ್ತ್ರ ನೋಡ್ರಿ. ಹಾಡೇ ಹಗಲದರೋಡೆ ಲೂಟಿಗಳು ಮಾಡಾಕತ್ತಾರ. ಅಂಥವ್ರ ಮೇಲೆ ಕ್ರಮ ತಗೊಳ್ಳೋದು ಬಿಟ್ಟ ಒಂದು ಸುವರ್ಣ ಸೌಧದ ಮೇಲೆ ಒಂದು ಬಡ ಕಾರ್ಮಿಕ ಹೆಣ್ಮಗಳ ಪಾಪ ತನ್ನ ಜೀವನೋಪಾಯಕ್ಕಾಗಿ ತನ್ನ ಕಾರ್ಮಿಕ ಕೆಲಸದ ಒಂದು ತಾಸು ಬಿಟ್ಟ ಸ್ವಲ್ಪ ಶಾಂಡಿಗೆ ಹಾಕಿ ಒಣಗಿ ಹಾಕಿದ್ದ ನೋಡೋಕ್ಕಾಗೋದಿಲ್ಲೇನ್ರಿ? ಆ ಕಾರ್ಮಿಕಳನ್ನು ವಜಾ ಮಾಡ್ತಾರ, ಆ ಕುಟುಂಬನ ಬೀದಿಗೆ ತರ್ತಾರ. ಯಾಕ್ರಿ ಇದು ಬೇಕಾಗಿತ್ತು? ಆ ಪಾಪ ಆ ಬಡಪಾಯಿ ಹೆಣ್ಮಗಳನ್ನು ಕರೆಸಿ ಸೌಜನ್ಯದಿಂದ ಕೇಳೋದು ಬಿಟ್ಟ ಅದನ್ನು ಯಾವ ಒಬ್ಬ ಫೋಟೋ ಹೊಡೆದ ಸುವರ್ಣ ಸೌಧದ ಮುಂದೆ ಏನು ನಡೆಯಾಕತೈತಿ ಅಂತೇಳಿ. ಅಂದ್ರೆ ಏನಲ್ಲಿ ಡಿಂಗಡಾಂಗ್ ನಡೆಯಾಕತ್ತೈತ್ರಿ? ಏನು ನಂಗಾನಾಚ ನಡೆಯಾಕತ್ತಿತ್ತು? ಬಡಪಾಯಿ ಕರುಣೆ ಇದ್ದವರು ಇದನ್ನು ಕ್ರಮ ತಗೋಬಾರ್ದಾಗಿತ್ತು. ಅದರ ಸಲುವಾಗಿ ಕರ್ನಾಟಕ ರಾಜ್ಯದ ಮಾಹಿತಿ ಹಕ್ಕು ಹೋರಾಟಗಾರ ಟೈಗರ್ ಅಂತಾರೆ, ಟೈಗರ್ ಆ ಹುಲಿಗುಡಿಗೆ ಐತಿ ಬಿಮ್ಸಿಗಡಾದ ಲಿಖಿತವಾಗಿ ಅರ್ಜಿ ಕೊಟ್ಟಾನ ಪೊಲೀಸ್ ಆಯುಕ್ತರಿಗೆ. ಯಾರು ಕಾವಲುಗಾರಿದ್ರು, ಯಾರು ಹೋಗಿ ಬರೋರಿದ್ರು, ಯಾವ ಪೊಲೀಸ್ ಸಿಬ್ಬಂದಿ ಆ ದಿನ ಇತ್ತು, ಸಂಪೂರ್ಣವಾದ ವಿವರದ ದಾಖಲೆ ಸಮೇತ ಪೊಲೀಸ್ ಆಯುಕ್ತರಿಗೆ ಕೊಟ್ಟಾರ. ಅದನ್ನು ನೋಡ್ರಿ, ನಾನು ತೋರ್ಸಾಕತ್ತೇನೆ. ಹಾಗಾದ್ರೆ ಬಿಮ್ಸಿಗಡಾದ ಏನು ಮಾತಾಡ್ಯಾರ ಇದ್ರ ಬಗ್ಗೆ? ಯಾಕಂದ್ರೆ ಬಿಮ್ಸಿಗಡಾದ ಕೈ ಹಾಕಿದಂದ್ರೆ ಇನ್ನು ಗಡಗಡ ನಡಗತೈತಿ ಸುವರ್ಣ ಸೌಧ. ಆ ಬಡ ಕಾರ್ಮಿಕಳ ಮೇಲೆ ಆಗಿದ್ದಂಥ ಅನ್ಯಾಯದ ವಿರುದ್ಧ ಹೋರಾಟ ಮಾಡಾಕತ್ತಾನಂದ್ರೆ ಬಿಮ್ಸಿಗಡಾದಾಗ ಲೈಕ್ ಮತ್ತು ಶೇರ್ ಮಾಡಿರಿ, ಫಾಲೋ ಮಾಡಿರಿ. ನಿಮ್ಮ ಅನಿಸಿಕೆಗಳನ್ನು ನನ್ನ ಕಮೆಂಟ್ ಬಾಕ್ಸ್ನಾಗ ತಿಳಿಸ್ರಿ. ಯಾಕಂದರೆ ಬಿಮ್ಸಿಗಡಾದ ಈ ಹೋರಾಟಗಾರ ಯಾವಾಗಲೂ ಸೋಲಿಲ್ಲದ ಸರ್ದಾರ. ಮಾಹಿತಿ ಹಕ್ಕಿನಾಗ ಒಂದು ಅರ್ಜಿ ಹಾಕಿದಂದ್ರೆ ವಿಧಾನಸೌಧ ಮತ್ತು ಪಾರ್ಲಿಮೆಂಟ್ದಾಗ ಅಟಮ್ ಬಾಂಬ್. ಇವತ್ತು ಕೆಂಪು ಲೈಟ್ ತೆಗೆದದ ವ್ಯಕ್ತಿ ಭಾರತದಾಗ ಯಾರಂದ್ರೆ ಬಿಮ್ಸಿಗಡಾದ. ಗೊತ್ತೈತಿ ನಿಮಗೆ? ಇತಿಹಾಸ ತೆಗೆದು ನೋಡ್ರಿ. ತಾನ ಇದನ್ನು ಡೆಮೋ ಮುಖಾಂತರ 7 ತಿಂಗಳು ತನ್ನ ಕಾರ್ ಮೇಲೆ ಕೆಂಪು ಲೈಟ್ ಹಚ್ಕೊಂಡ ಇಡೀ ಭಾರತ ತಿರುಗಾಡ್ರೂ ಸಹಿತ ಅವನು ಹಿಡಿಲಿಲ್ಲ. ಹಾಗಾದ್ರೆ ಯಾರ್ಯಾರು ಹಚ್ಕೊಂಡು ತಿರುಗಾಡಕತ್ತಾರೋ ಇವೆಲ್ಲ ಸುಳ್ಳದಾವ ಅಂತೇಳಿ ಲಿಖಿತ ದಾಖಲೆ ಮುಖಾಂತರ ಕೊಟ್ಟ ತಕ್ಷಣ ಪ್ರಧಾನಮಂತ್ರಿ ಮೋದಿ ಅವರು ಎಚ್ಚತ್ತಾರ. ರಾಷ್ಟ್ರಪತಿ ಹಿಡಿದು ಸುಪ್ರೀಂ ಕೋರ್ಟ್ ಜಡ್ಜ್ಗಳನ್ನ ಹಿಡ್ಕೊಂಡು, ಹೈಕೋರ್ಟ್ ಜಡ್ಜ್ಗಳನ್ನ ಹಿಡ್ಕೊಂಡು, ತಹಸೀಲ್ದಾರ್ DC ಹಿಡ್ಕೊಂಡು ಎಲ್ಲ ಕೆಂಪು ಲೈಟ್ ಮಂಗಮಾಯ ಮಾಡಿದಂಥ ಏಕೈಕ ಹೋರಾಟಗಾರ ಅಂದರೆ ಬಿಮ್ಸಿಗಡಾದ. ಈ ಹೆಣ್ಮಗಳ ಬಗ್ಗೆ ಇಷ್ಟೊಂದು ಹೋರಾಟದ ಮನೋಭಾವನೆ ಇಟ್ಕೊಂಡು ಈಗ ಹೋರಾಟಕ್ಕೆ ಇಳ್ದಾನ. ಆ ಬಡಪಾಯಿ ಹೆಣ್ಮಗಳಿಗೆ ನ್ಯಾಯ ಸಿಗಬೇಕು, ಗುಬ್ಬಿ ಮೇಲೆ ಬ್ರಹ್ಮಾಸ್ತ್ರ ಯಾಕೆ ಹಾಕ್ತೇರಿ ಅಂತಾರ. ಹಾಗಾದ್ರೆ ಬಿಮ್ಸಿಗಡಾದ ಏನು ಮಾತಾಡ್ಯಾರ ತೋರಿಸ್ಬೇಕಲ್ರಿ? ಲಿಖಿತ ದಾಖಲೆ ಸಮೇತ ತೋರ್ಸಾಕತ್ತೇನೆ. ಲೈಕ್ ಮತ್ತು ಶೇರ್ ಮಾಡಿರಿ. ನಂಬರ್ 1 ಚಾನಲ್ ಕಾರ್ ಕಡಕ್ಕೆ ಸುದ್ದಿ ಇರ್ತೈತಿ, ಭಾಳ ಚಂದ ನೋಡ್ತೀರಿ. ನೀವು ನನಗೆ ಸಪೋರ್ಟ್ ಮಾಡಿರ ಇನ್ನೂ ಶಕ್ತಿಯುತವಾಗಿ ಸುದ್ದಿ ಹೇಳ್ತೀನಿ. ನಮಸ್ಕಾರ. ಏನಾಗಿದೆ ಅಂದ್ರೆ ಬೆಳಗಾವಿಯ ಸುವರ್ಣಸೌಧದ ಮೆಟ್ಟಲುಗಳ ಮೇಲೆ ಈ ಶಂಡಿಗೆಯನ್ನು ಒಣಗಿ ಹಾಕಿದಂಥ ಘಟನೆಗೆ ಸಂಬಂಧಿಸಿದಂತೆ ಇವತ್ತೇನು ಮಾಡಿದೆ ಅಂದರೆ ಜಿಲ್ಲಾಡಳಿತ ಆ ಒಬ್ಬ ಬಡಪಾಯಿ ನೌಕರಿಯ ವಿರುದ್ಧ ಕ್ರಮ ಕೈಗೊಂಡೈತಿ. ಇದು ನಿಜಕ್ಕೂ ಒಂದು ವಿಷಾದನೀಯ ಸಂಗತಿ ಅಂತೇಳಿ ಬಯಸ್ತಾ ಇದ್ದೀನಿ. ಯಾಕಂದರೆ 400 ಕೋಟಿ ಖರ್ಚು ಮಾಡಿ ಕಟ್ಟಿದಂಥ ಸುವರ್ಣ ಸೌಧದ ಕಾವಲಕ್ಕಾಗಿಯೇ ಪೊಲೀಸ್ ಇಲಾಖೆ ಸಾಕಷ್ಟು ಅಧಿಕಾರಿ ಹಾಗೂ ಸಿಬ್ಬಂದಿಗಳ ನೇಮಕ ಮಾಡಿದೆ. ಆದರೆ ಅಂಥ ಒಂದು ಬಿಗಿ ಬಂದೋಬಸ್ತದ ನಡುವೆಯೂ ಕೂಡ ಇಂಥ ಘಟನೆ ನಡೆದಿದೆ ಅಂದ್ರೆ ಇದು ನಿಜವಾಗಿ ಬೆಳಗಾವಿ ಜಿಲ್ಲಾಡಳಿತ ಮತ್ತು ಬೆಳಗಾವಿ ಪೊಲೀಸ್ ಇಲಾಖೆಗೆ ನಾಚಿಕೆಗೇಡು ಸಂಗತಿ ಅಂತ ಹೇಳಿ ಬಯಸ್ತಾ ಇದ್ದೀನಿ. ಇಲ್ಲೇನಾಗಿದೆ, ಗುಬ್ಬಿ ಮೇಲೆ ಬ್ರಹ್ಮಾಸ್ತ್ರ ಬಿಟ್ಟಂಗೆ ಆ ಮಹಿಳೆ ಒಳಗೆ ಹೋಗಲಿಕ್ಕೆ ಕಾರಣದಾರು, ಅವತ್ತು ಯಾರು ಅಲ್ಲಿ ಕರ್ತವ್ಯ ನಿರ್ವಹಿಸ್ತಿದ್ರು ಅವ್ರ ಮ್ಯಾಗ ಕ್ರಮ ಕೈಗೊಳ್ಳದೆ ಮಾನ್ಯ ಜಿಲ್ಲಾಧಿಕಾರಿಗಳು ಈ ರೀತಿ ಒಬ್ಬ ಸಾಮಾನ್ಯ ಮನುಷ್ಯರ ಮ್ಯಾಗ ಕ್ರಮ ಕೈಗೊಂಡಿದ್ದು ಕೂಡ ವಿಷಾದನೀಯ ಸಂಗತಿ ಅಂತ ಹೇಳಿ ಬಯಸ್ತಾ ಇದ್ದೀನಿ. ಈಗಲೂ ಕೂಡ ಜಿಲ್ಲಾಡಳಿತ ಅದನ್ನೆಲ್ಲ ಪರಿಶೀಲಿಸಿ ಅಲ್ಲಿ ಮುಖ್ಯ ಪ್ರವೇಶ ದ್ವಾರದಲ್ಲಿ ಅವತ್ತು ಕರ್ತವ್ಯವನ್ನು ಯಾರು ನಿರ್ವಹಣೆ ಮಾಡ್ತಾಯಿದ್ರು ಅವ್ರ ಮೇಲೆ ಹಾಗೂ ಸಂಬಂಧಿಸಿದ ಅಧಿಕಾರಿಗಳ ಮೇಲೆ ಕ್ರಮ ಕೈಗೊಳ್ಳದಿದ್ದಲ್ಲೇ ನಾನು ಕಾನೂನಾತ್ಮಕ ಹೋರಾಟ ಮಾಡ್ತಾ ಇದ್ದೀನಿ. ಇವತ್ತೇ ನಾನು ಪೊಲೀಸ್ ಕಮಿಷನರ್ ಬೆಳಗಾವಿ ಅವರಿಗೆ ಒಂದು ಮಾಹಿತಿ ಹಾಕಿನಿಂದ ಅರ್ಜಿ ಹಾಕಿದ್ದೀನಿ. ಆ ಸುವರ್ಣಸೌಧ ಕಾಯಲಿಕ್ಕೆ ಎಷ್ಟು ಜನ ಅಧಿಕಾರಿ ಮತ್ತು ಸಿಬ್ಬಂದಿಗಳನ್ನ ಹಾಕಿದಿರಿ, ಮುಖ್ಯ ಪ್ರವೇಶ ದ್ವಾರ ಇರುವುದು, ಒಳಗಡೆ ಇರುವಂಥ ಪ್ರವೇಶ ದ್ವಾರಗಳಿಗೆ ಆವತ್ತಿನ ದಿವಸ ಯಾರು ಕರ್ತವ್ಯ ಪಾಲನೆಯನ್ನು ಮಾಡ್ತಾಯಿದ್ರು, ಅದಲ್ಲದೆ ಆವತ್ತಿನ ಎಲ್ಲ CC ದೃಶ್ಯಾವಳಿಗಳು ಕೂಡ ನಾವು ಕೊಡೋದು ಕೇಳಿದ್ದೀನಿ. ಒಂದು ವೇಳೆ ಜಿಲ್ಲಾಡಳಿತ ಹಾಗೂ ಪೊಲೀಸ್ ಇಲಾಖೆ ಹಿರಿಯ ಅಧಿಕಾರಿಗಳು ಈ ಕುರಿತು
ಕ್ರಮ ಕೈಗೊಳ್ಳದಿದ್ದಲ್ಲಿ ನಾನು ಮಾಹಿತಿ ಹಕ್ಕಿನಿಂದ ಪಡೆದ ದಾಖಲೆಗಳನ್ನು ತೆಗೆದುಕೊಂಡು ನ್ಯಾಯಾಲಯದ ಮುಖಾಂತರ ಹೋರಾಟ ಮಾಡ್ತೇನೆ ಅಂತ ಹೇಳಿ ಬಯಸ್ತಾ ಇದ್ದೀನಿ. ಈ ಶಂಡ್ಗಿ ಒಣಗಿ ಹಾಕಿದ್ದಂತೂ ಇಡೀ ಕನ್ನಡ ನಾಡಿಗೆ ಒಂದು ಮಾಡಿದಂಥ ಅವಮಾನ. ಇದು ಕಾರಣರಾದಂಥ ಕಾವಲಿರ್ತಕ್ಕಂಥ ಪೊಲೀಸ್ ಅಧಿಕಾರಿ ಮತ್ತು ಸಿಬ್ಬಂದಿಗಳ ಮೇಲೆ ಕೂಡಲೇ ಕ್ರಮ ತೆಗೆದುಕೊಳ್ಳುವಂತೇಳಿ ಮತ್ತೊಮ್ಮೆ ಈ ಉತ್ತರ ಕರ್ನಾಟಕ ಭಾಗದ ಜನರ ಪರವಾಗಿ ನಾನು ಸರ್ಕಾರಕ್ಕೆ ಮತ್ತು ಜಿಲ್ಲಾಡಳಿತಕ್ಕೆ ವಿನಂತಿ ಮಾಡ್ತಾ ಇದ್ದೀನಿ. ಭೀಮಪ್ಪ ಗಡಾದ ಮಾಹಿತಿ ಹಕ್ಕು ಕಾರ್ಯಕರ್ತ ಮೂಡಲ್ಗಿ.